ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಅಭಿಜಿತ್ ದೀಪ್ಕೆಯ ವೈಯಕ್ತಿಕ ಇನ್ಸ್ಟಾ ಖಾತೆ ಹ್ಯಾಕ್ ಆಗಿದೆ. ಆಗಬೇಕಾಗಿತ್ತು ಆಗಿದೆ. ಪಾಪ ಸತತ ಪ್ರಯತ್ನ ಮಾಡ್ತಾನೆ ಇದ್ರು, ಆಗ್ತಾ ಇರಲಿಲ್ಲ. ಕೊನೆಗೂ ಸಕ್ಸಸ್ ಆಗಿದ್ದಾರೆ. ಅವ್ರಿಗೆ ಶುಭಾಶಯ ಹೇಳೋಣ ಅಷ್ಟೇ. ಎಕ್ಸ್ನಲ್ಲಿ ಹ್ಯಾಕ್ ಆಗಿರೋ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ ಅಭಿಜಿತ್ ದೀಪ್ಕೆ. ಕಾಕ್ರೋಚ್ ಜನತಾ ಪಾರ್ಟಿಯ ಎಕ್ಸ್ ಖಾತೆ ನಿರ್ಬಂಧ ಆಗಿದೆ. ಒಂದು ಖಾತೆ ನಿರ್ಬಂಧ ಮಾಡ್ತೀರಾ ರೀ? ಒಂದು ಖಾತೆ ನಿರ್ಬಂಧ ಮಾಡ್ತೀರಾ? ಆ ರೀತಿಯ ಹಲವಾರು ಖಾತೆಗಳು ಬರ್ತಾನೆ ಇರುತ್ತೆ. ಎಷ್ಟು ಅಂತ ಹ್ಯಾಕ್ ಮಾಡ್ತೀರಾ, ಎಷ್ಟು ಅಂತ ಡಿಲೀಟ್ ಮಾಡ್ತೀರಾ. ಬ್ಯಾಕಪ್ ಖಾತೆ ಅಂತ ಇಟ್ಕೊಂಡಿರ್ತಾರೆ, ಅದನ್ನು ಕೂಡ ತೆಗೆದು ಹಾಕಲಾಗಿದೆ. ಹೀಗಾಗಿ ಪ್ರಸ್ತುತ ನಮಗೆ ಯಾವುದೇ ವೇದಿಕೆಗಳಿಗೆ ಪ್ರವೇಶ ಇಲ್ಲ. ಎಕ್ಸ್ನಲ್ಲಿ ಕಾಕ್ರೋಚ್ ಪಾರ್ಟಿಯ ಅಭಿಜಿತ್ ದೀಪ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್, ಅಭಿಜಿತ್ ದೀಪ್ಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಮ್ ಖಾತೆಯನ್ನ ಹ್ಯಾಕ್ ಮಾಡಲಾಗಿದೆ. ನನ್ನ ವೈಯಕ್ತಿಕ ಇನ್ಸ್ಟಾ ಖಾತೆಯು ಹ್ಯಾಕ್ ಆಗಿದೆ. ಸಾಲದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿಯ ಎಕ್ಸ್ ಖಾತೆಗೂ ನಿರ್ಬಂಧ ಹಾಕಿದ್ದಾರೆ. ಬ್ಯಾಕಪ್ ಖಾತೆ ಸಹ ತೆಗೆದು ಹಾಕಿದ್ದಾರೆ. ದಯವಿಟ್ಟು ಗಮನಿಸಿ, ಪ್ರಸ್ತುತ ನಮಗೆ ನಮ್ಮ ಯಾವುದೇ ವೇದಿಕೆಗಳಿಗೆ ಪ್ರವೇಶ ಇಲ್ಲ. ಇದರ ನಂತರ ಮಾಡಿದ ಯಾವುದೇ ಪೋಸ್ಟ್ ಅನ್ನು ಕಾಕ್ರೋಚ್ ಜನತಾ ಪಕ್ಷದ ಅಧಿಕೃತ ಹೇಳಿಕೆ ಅಂತ ಪರಿಗಣಿಸಬಾರದು ಅಂತ ಹೇಳಿದ್ದಾರೆ. ಇನ್ಸ್ಟಾಗ್ರಾಮ್ ಖಾತೆಗಳಿಗೆ ಹೆದರುತ್ತಾ ಸರ್ಕಾರ? ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದಾರೆ. ಸರ್ಕಾರ ಏನು ಮೋದಿಯವರು ಹೆದರ್ತಾರ? ಏನು BJPಗಿಂತ ಜಾಸ್ತಿ ಫಾಲೋವರ್ಸ್ ಬಂದ್ಬಿಟ್ರು ಅಂತ ಈ ಒಂದು ಖಾತೆಯನ್ನು ಅವ್ರು ಹ್ಯಾಕ್ ಮಾಡಿಸ್ತಾರಾ? ಅವ್ರು ಡಿಲೀಟ್ ಮಾಡಿಸ್ತಾರಾ? ಇನ್ನಿಲ್ಲದಂತೆ ಕಾಟ ಕೊಡ್ತಾರಾ? ಅವ್ರಿಗೇನು ಬೇರೆ ಕೆಲಸ ಇಲ್ವಪ್ಪ ಮೋದಿ ಅವ್ರಿಗೆ? ಯಾರೋ ಮಾಡಿರ್ಬೇಕಷ್ಟೆ. ಬಟ್ ಯಾರು ಮಾಡಿದ್ದೀರಾ ನೀವು? ನಿಜಕ್ಕೂ ಕೂಡ ಒಳ್ಳೆ ಕೆಲಸ ಮಾಡಿದ್ದೀರಾ. ಯಾಕಂದರೆ ನಮ್ಮ ಯುವ ಶಕ್ತಿಯ ಧ್ವನಿ ಇದೆಯಲ್ಲ, ಅದು ಹೊರಗಡೆ ಬರಬಾರ್ದು. ಬಂದರೆ ಭಾಳ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಅವ್ರ ಧ್ವನಿನ ಅಲ್ಲಲ್ಲೇ ಕಟ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಹ್ಯಾಕ್ ಮಾಡಬೇಕು, ಇಲ್ಲ ಓಡಿಸ್ಬಿಡ್ಬೇಕು. ಸರಿಯಾಗಿ ಮಾಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಹಿಂಗೆ ಮಾಡಿ.